ಹಸಿರಿನಿಂದ ಕಂಗೊಳಿಸುತ್ತಿದ್ದ ಸುಂದರವಾದ ಸಂತೋಷಪುರ ಎಂಬ ಗ್ರಾಮದಲ್ಲಿ 10 ವರ್ಷದ ಚುರುಕಾದ ಹುಡುಗನೊಬ್ಬನು ವಾಸಿಸುತ್ತಿದ್ದ. ಅವನ ಹೆಸರು ಸಮರ್ಥ್. ಅವನು ತುಂಬಾ ಬುದ್ಧಿವಂತನಾಗಿದ್ದರೂ ಒಂದು ದೊಡ್ಡ ದೌರ್ಬಲ್ಯ ಇತ್ತು. ಯಾವ ಕೆಲಸವನ್ನು ಸಮಯಕ್ಕೆ ಮಾಡುತ್ತಿರಲಿಲ್ಲ. ಇನ್ನೂ 5 ನಿಮಿಷ, ನಂತರ ಮಾಡುತ್ತೇನೆ, ನಾಳೆಯಿಂದ ಖಂಡಿತ ಎಂಬ ಮಾತುಗಳು ಅವನ ಬಾಯಲ್ಲಿ ಯಾವಾಗಲೂ ಇರುತ್ತಿದ್ದವು. ಬೆಳಿಗ್ಗೆ ತಾಯಿ ಎಬ್ಬಿಸಿದರೂ ಅವನು ಹಾಸಿಗೆಯಲ್ಲೇ ಮಲಗುತ್ತಿದ್ದ. ಶಾಲೆಗೆ ಹೋಗುವ ಸಮಯವಾದಾಗ ಮಾತ್ರ ಆತುರದಿಂದ ಎದ್ದು ಮುಖ ತೊಳೆದು ಬ್ಯಾಗ್ ಹಿಡಿದು ಓಡುತ್ತಿದ್ದ. ಪುಸ್ತಕಗಳು ಒಂದು ಕಡೆ, ಪೆನ್ಸಿಲ್ ಇನ್ನೊಂದು ಕಡೆ, ಶೂ ಎಲ್ಲಿದೆ ಎಂಬುದೇ ಗೊತ್ತಾಗುತ್ತಿರಲಿಲ್ಲ. ಒಂದು ದಿನ ಅವನ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳಿದರು, ಮಕ್ಕಳೇ, ಮುಂದಿನ ವಾರ ವಿಜ್ಞಾನ ಪ್ರದರ್ಶನ ನಡೆಯಲಿದೆ. ಪ್ರತಿಯೊಬ್ಬರು ಒಂದು ಸುಂದರ ಮಾದರಿಯನ್ನು ತಯಾರಿಸಿ ತರಬೇಕು. ಸಮಯಕ್ಕೆ ಕೆಲಸ ಮುಗಿಸಿದವರಿಗೆ ವಿಶೇಷ ಬಹುಮಾನ. ಎಲ್ಲ ಮಕ್ಕಳು ಸಂತೋಷದಿಂದ ಯೋಜನೆ ಆರಂಭಿಸಿದರು. ಆದರೆ ಸಮರ್ಥ್ ಎಂದಿನಂತೆ ಇನ್ನೂ ಸಮಯವಿದೆ, ನಾಳೆ ಮಾಡುತ್ತೇನೆ ಎಂದು ಆಟಕ್ಕೆ ಓಡಿದ. ಮರುದಿನವೂ ಅದೇ ಕತೆ. ಸ್ನೇಹಿತರು ಮಾದರಿ ತಯಾರಿಸುತ್ತಿದ್ದರೆ ಸಮರ್ಥ್ ಗಾಳಿಪಟ ಹಾರಿಸುತ್ತಿದ್ದ. ಇನ್ನೊಂದು ದಿನ ಕ್ರಿಕೆಟ್ ಆಡಿದ. ಮತ್ತೊಂದು ದಿನ ಕಾರ್ಟೂನ್ ನೋಡುತ್ತಾ ಸಮಯ ಕಳೆಯಿತು. ಕೊನೆಯ ಪ್ರದರ್ಶನಕ್ಕೆ ಇನ್ನೂ ಒಂದೇ ದಿನ ಮಾತ್ರ ಉಳಿಯಿತು. ಅಷ್ಟರಲ್ಲಿ ಸಮರ್ಥ್ಗೆ ಆತಂಕ ಶುರುವಾಯಿತು. ಅಯ್ಯೋ, ಈಗ ಹೇಗೆ ಮಾಡಲಿ? ಅವನು ತಡವಾಗಿ ಕೆಲಸ ಆರಂಭಿಸಿದ. ಆದರೆ ಅಂಟು ಸರಿಯಾಗಿ ಅಂಟಲಿಲ್ಲ. ಕಾಗದ ಹರಿಯಿತು, ಬಣ್ಣ ಚೆಲ್ಲಿತು. ರಾತ್ರಿ ತುಂಬಾ ಶ್ರಮಪಟ್ಟರೂ ಮಾದರಿ ಚೆನ್ನಾಗಿ ಆಗಲಿಲ್ಲ. ಮರುದಿನ ಶಾಲೆಯಲ್ಲಿ ಎಲ್ಲ ಮಕ್ಕಳು ತಮ್ಮ ಸುಂದರ ಮಾದರಿಗಳನ್ನು ಪ್ರದರ್ಶಿಸಿದರು. ಶಿಕ್ಷಕರು ಪ್ರತಿಯೊಬ್ಬರನ್ನು ಹೊಗಳಿದರು. ಸಮರ್ಥ್ನ ಸರದಿ ಬಂದಾಗ ಅವನ ಮಾದರಿಯು ಕುಸಿದು ಬಿದ್ದಿತು. ತರಗತಿಯಲ್ಲಿ ಮಕ್ಕಳು ನಗಳಾರಂಭಿಸಿದರು. ಶಿಕ್ಷಕರು ನಗಲಿಲ್ಲ. ಅವರು ಪ್ರೀತಿಯಿಂದ ಹೇಳಿದರು, ಸಮರ್ಥ್, ನೀನು ಬುದ್ಧಿವಂತ, ಆದರೆ ಸಮಯವನ್ನು ಗೌರವಿಸದಿದ್ದರೆ ಪ್ರತಿಭೆಯು ವ್ಯರ್ಥವಾಗುತ್ತದೆ. ಸಮಯವು ಹೋದರೆ ಅದು ಮತ್ತೆ ಹಿಂತಿರುಗುವುದಿಲ್ಲ. ಆ ಮಾತುಗಳು ಸಮರ್ಥನ ಮನಸ್ಸಿಗೆ ತಟ್ಟಿದವು. ಸಂಜೆ ಮನೆಗೆ ಹಿಂತಿರುಗುತ್ತಿದ್ದ. ನಂತರ ಅವನು ತುಂಬಾ ಬೇಸರದಿಂದ ಮನೆಯ ಹಿಂಭಾಗದಲ್ಲಿ ದೊಡ್ಡ ಆಲದ ಮರದ ಕೆಳಗೆ ಕುಳಿತು. ನಾನು ಯಾವಾಗಲೂ ಹೀಗೆ ಏಕೆ ಮಾಡುತ್ತೇನೆ? ಸಮಯಕ್ಕೆ ಕೆಲಸ ಮುಗಿಸಿದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಆತ ತನ್ನೊಳಗೆ ಯೋಚಿಸಿದ. ಅಷ್ಟರಲ್ಲಿ ಆ ಮರದ ಹಿಂದೆ ಒಂದು ವಿಚಿತ್ರವಾದ ಹೊಳೆಯುವ ಬೆಳಕು ಕಾಣಿಸಿತು. ಆ ಬೆಳಕು ನಿಧಾನವಾಗಿ ದೊಡ್ಡದಾಗುತ್ತಾ ಅದರ ಮಧ್ಯದಿಂದ ಒಂದು ಚಿಕ್ಕ ಬಂಗಾರದ ಬಣ್ಣ ಮಾತನಾಡುವ ಗಡಿಯಾರ ಹೊರಬಂತು. ಗಡಿಯಾರ ನಗುತ್ತಾ ಹೇಳಿತು, ನಮಸ್ಕಾರ ಸಮರ್ಥ್, ನಾನು ಸಮಯದ ರಕ್ಷಕ. ಸಮಯದ ನಿಜವಾದ ಬೆಲೆ ತಿಳಿಯಬೇಕೆಂದರೆ ನನ್ನ ಜೊತೆಗೆ ಒಂದು ಅದ್ಭುತ ಪ್ರಯಾಣಕ್ಕೆ ಬರಲು ಸಿದ್ಧನಾ? ಸಮರ್ಥನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಮಾತನಾಡುವುದು ಗಡಿಯಾರವೇ? ಇದು ನಿಜವೇ? ಗಡಿಯಾರ ನಕ್ಕಿತು. ಹೌದು, ಆದರೆ ನನ್ನ ಜೊತೆ ಬರುವವರಿಗೆ ಮಾತ್ರ ಸಮಯದ ರಹಸ್ಯ ಗೊತ್ತಾಗುತ್ತದೆ. ಸಮರ್ಥ್ ನಿಧಾನವಾಗಿ ತಲೆಯಾಡಿಸಿದ. ಅವನಿಗೆ ಗೊತ್ತಿರಲಿಲ್ಲ ಈ ನಿರ್ಧಾರ ಅವನ ಇಡೀ ಜೀವನವನ್ನು ಬದಲಾಯಿಸುತ್ತದೆ ಎಂದು. ಆಲದ ಮರದ ಕೆಳಗೆ ನಿಂತಿದ್ದ ಸಮರ್ಥನ ಮುಂದೆ ಬಂಗಾರದ ಬಣ್ಣದ ಮಾತನಾಡುವ ಗಡಿಯಾರ ಹೊಳೆಯುತ್ತಿತ್ತು. ಅದರ ಸೂಜಿಗಳು ನಿಧಾನವಾಗಿ ತಿರುಗುತ್ತಿದ್ದವು. ಬಾ ಸಮರ್ಥ್ ಎಂದು ಗಡಿಯಾರ ಹೇಳಿತು. ನನ್ನ ಜೊತೆ ಬಂದರೆ ಸಮಯದ ನಿಜವಾದ ಬೆಲೆ ಏನೆಂಬುದು ನಿನಗೆ ಗೊತ್ತಾಗುತ್ತದೆ. ಸಮರ್ಥನಿಗೆ ಸ್ವಲ್ಪ ಭಯವಾಯಿತು, ಆದರೆ ಕುತೂಹಲ ಇನ್ನೂ ಹೆಚ್ಚಾಯಿತು. ನಾನು ನಿಜವಾಗಿಯೂ ನಿನ್ನ ಜೊತೆ ಬರಬಹುದಾ ಎಂದು ಕೇಳಿದ. ಖಂಡಿತ, ಆದರೆ ಒಂದು ಮಾತು ನೆನಪಿಟ್ಟುಕೋ, ಈ ಪ್ರಯಾಣದಲ್ಲಿ ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಗಡಿಯಾರದ ತನ್ನ ಮೇಲಿದ್ದ ಚಿಕ್ಕ ಗುಂಡಿಯನ್ನು ಒತ್ತಿತು. ಕ್ಷಣದಲ್ಲೇ ಅವರ ಮುಂದೆ ಬಂಗಾರದ ಬಣ್ಣದ ಒಂದು ಮಾಯಾ ಬಾಗಿಲು ಕಾಣಿಸಿಕೊಂಡಿತು. ಅದರ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಸಮಯದ ರಾಜ್ಯಕ್ಕೆ ಸ್ವಾಗತ. ಸಮರ್ಥ್ ನಿಧಾನವಾಗಿ ಒಳಗೆ ಹೆಜ್ಜೆ ಇಟ್ಟನು. ಒಳಗೆ ಹೋದ ತಕ್ಷಣ ಅವನ ಕಣ್ಣುಗಳು ಆಶ್ಚರ್ಯದಿಂದ ಮಿನುಗಿದವು. ಎಲ್ಲೆಡೆ ದೊಡ್ಡ ದೊಡ್ಡ ಗಡಿಯಾರಗಳು, ಬಣ್ಣ ಬಣ್ಣದ ಮರಗಳು, ಹಾಡುವ ಹಕ್ಕಿಗಳು, ಹಾರುವ ಚಿಟ್ಟೆಗಳು ಕಾಣುತ್ತಿದ್ದವು. ಅಲ್ಲಿಂದ ಪ್ರತಿಯೊಬ್ಬರು ಸಮಯಕ್ಕೆ ಸರಿಯಾಗಿ ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದರು. ಒಂದು ಇರುವೆಗಳ ಗುಂಪು ಸರಿಯಾಗಿ ಸಾಲಿನಲ್ಲಿ ಆಹಾರವನ್ನು ಹೊತ್ತುಕೊಂಡು ಹೋಗುತ್ತಿದ್ದವು. ಒಂದು ಜೇನುನೊಣ ಹೂವಿನಿಂದ ಹೂವಿಗೆ ಹಾರಿ ಜೇನನ್ನು ಸಂಗ್ರಹಿಸುತ್ತಿತ್ತು. ಚಿಕ್ಕ ಮೊಳಗಳು ಸಮಯಕ್ಕೆ ಶಾಲೆಗೆ ಓಡುತ್ತಿದ್ದರು. ಇಲ್ಲಿ ಎಲ್ಲರೂ ಎಷ್ಟು ಶಿಸ್ತಿನಿಂದ ಇದ್ದಾರೆ ಎಂದು ಸಮರ್ಥ್ ಆಶ್ಚರ್ಯಪಟ್ಟನು. ಗಡಿಯಾರ ನಗುತ್ತಾ ಹೇಳಿತು, ಇಲ್ಲಿ ಸಮಯವನ್ನು ಗೌರವಿಸುವವರಿಗೆ ಮಾತ್ರ ಯಶಸ್ಸು ಸಿಗುತ್ತದೆ. ಅಷ್ಟರಲ್ಲಿ ಒಂದು ಬಣ್ಣ ಬಣ್ಣದ ಗಿಳಿ ವೇಗವಾಗಿ ಹಾರಿ ಬಂತು. ರಕ್ಷಕರೇ, ದೊಡ್ಡ ಸಮಸ್ಯೆ ಎಂದು ಅದು ಗಾಬರಿಯಿಂದ ಹೇಳಿತು. ಏನಾಯಿತು ಎಂದು ಗಡಿಯಾರ ಕೇಳಿತು. ದುಷ್ಟ ಆಲಸ್ಯ ರಾಕ್ಷಸ ಸಮಯದ ಮರಳಿನ ಕೆಲವು ಕಣಗಳನ್ನು ಕದಿದುಕೊಂಡಿದ್ದಾನೆ.
ಅವನ ಕಾರಣದಿಂದ ಹಲವಾರು ತಮ್ಮ ಕೆಲಸಗಳನ್ನು ಮರೆತು ಆಲಸ್ಯ ಮಾಡುತ್ತಿದ್ದಾರೆ. ಅವನನ್ನು ತಡೆಯಲೇಬೇಕು ಎಂದು ಗಡಿಯಾರ ಹೇಳಿತು. ಸಮರ್ಥ್ ಈ ಸಾಹಸದಲ್ಲಿ ನೀನು ನನಗೆ ಸಹಾಯ ಮಾಡುತ್ತೀಯಾ? ಸಮರ್ಥ್ ಸ್ವಲ್ಪ ಯೋಚಿಸಿ ಧೈರ್ಯದಿಂದ ಹೇಳಿದ, ಹೌದು, ನಾನು ಪ್ರಯತ್ನಿಸುತ್ತೇನೆ. ಗಿಳಿ ಅವರನ್ನು ಒಂದು ದೊಡ್ಡ ಕಾಡಿನ ಕಡೆ ಕರೆದುಕೊಂಡು ಹೋಯಿತು. ಅಲ್ಲಿ ಎಲ್ಲ ಪ್ರಾಣಿಗಳು ಸೋಮಾರಿಯಾಗಿ ಮಲಗಿದ್ದವು. ಅಳಿಲು ಬೀಜಗಳನ್ನು ಸಂಗ್ರಹಿಸುತ್ತಿರಲಿಲ್ಲ, ಮೊಳಗಳು ಓಡುತ್ತಿರಲಿಲ್ಲ, ಜೇನುನೊಣಗಳು ಜೇನನ್ನು ಸಂಗ್ರಹಿಸುವುದನ್ನೇ ನಿಲ್ಲಿಸಿದ್ದವು. ಇವರೆಲ್ಲರಿಗೂ ಏನಾಗಿದೆ ಎಂದು ಸಮರ್ಥ್ ಕೇಳಿದ. ಗಡಿಯಾರ ಉತ್ತರಿಸಿದ, ಆಲಸ್ಯ ರಾಕ್ಷಸ ತನ್ನ ಮಾಯೆಯಿಂದ ಇವರ ಸಮಯವನ್ನು ವ್ಯರ್ಥ ಮಾಡಿಸುತ್ತಾನೆ. ಅಷ್ಟರಲ್ಲಿ ಕಾಡಿನೊಳಗಿಂದ ದೊಡ್ಡ ನಗು ಕೇಳಿಸಿತು. ಹೊಗೆಯ ಮಧ್ಯದಿಂದ ಒಂದು ದೊಡ್ಡ ದಪ್ಪ ಕಪ್ಪು ಬಣ್ಣದ ರಾಕ್ಷಸ ಹೊರಬಂದನು. ಅವನ ಕೈಯಲ್ಲಿ ಹೊಳೆಯುವ ಮರಳಿನ ಬಾಟಲಿ ಇತ್ತು. ನಾನೇ ಆಲಸ್ಯ ರಾಕ್ಷಸ ಎಂದು ಅವನು ಗರ್ಜಿಸಿದ. ಯಾರೂ ಸಮಯಕ್ಕೆ ಕೆಲಸ ಮಾಡಬಾರದು, ಎಲ್ಲರೂ ಮುಂದೂಡುತ್ತಲೇ ಇರಬೇಕು, ಆಗ ನನಗೆ ಇನ್ನಷ್ಟು ಶಕ್ತಿ ಬರುತ್ತದೆ. ಸಮರ್ಥನಿಗೆ ಭಯವಾಯಿತು. ಆದರೆ ಗಡಿಯಾರ ಹೇಳಿತು, ಭಯಪಡಬೇಡ. ಧೈರ್ಯ ಮತ್ತು ಸಮಯದ ಮೌಲ್ಯವನ್ನು ಅರಿತವರನ್ನು ಯಾವ ದುಷ್ಟನು ಸೋಲಿಸಲು ಸಾಧ್ಯವಿಲ್ಲ. ಆಲಸ್ಯ ರಾಕ್ಷಸ ಜೋರಾಗಿ ನಗುತ್ತಾ ಹೇಳಿದ, ಚಿಕ್ಕ ಹುಡುಗನೇ, ನನ್ನನ್ನು ಸೋಲಿಸಬೇಕಾದರೆ ಮೊದಲು 3 ಪರೀಕ್ಷೆಯನ್ನು ಗೆಲ್ಲಬೇಕು. ಸಮರ್ಥ್ ಆಳವಾಗಿ ಉಸಿರೆಳೆದು, ನಾನು ಸಿದ್ಧ ಎಂದು ಧೈರ್ಯದಿಂದ ಉತ್ತರಿಸಿದ. ರಾಕ್ಷಸ ಕೈ ಎತ್ತಿದ ತಕ್ಷಣ ನೆಲ ಕಂಪಿಸಲು ಆರಂಭಿಸಿತು. ಅವರ ಮುಂದೆ 3 ಬಂಗಾರದ ಬಾಗಿಲುಗಳು ಕಾಣಿಸಿಕೊಂಡವು. ಮೊದಲ ಬಾಗಿಲ ಮೇಲೆ ಬರೆಯಲಾಗಿತ್ತು, ಸಮಯವನ್ನು ಗೌರವಿಸುವವನಿಗೆ ಮಾತ್ರ ಈ ಬಾಗಿಲು ತೆರೆಯುತ್ತದೆ. ಸಮರ್ಥ್ ಆ ಬಾಗಿಲಿನ ಕಡೆಗೆ ಹೆಜ್ಜೆ ಇಟ್ಟನು. ಅವನ ಜೀವನದ ಮೊದಲ ನಿಜವಾದ ಪರೀಕ್ಷೆ ಈಗ ಆರಂಭವಾಯಿತು. ಸಮರ್ಥ್ ಮೊದಲ ಬಂಗಾರದ ಬಾಗಿಲ ಮುಂದೆ ನಿಂತನು. ಬಾಗಿಲ ಮೇಲೆ ಹೊಳೆಯುತ್ತಿರುವ ಅಕ್ಷರಗಳನ್ನು ನಿಧಾನವಾಗಿ ಮಿನುಗುತ್ತಿದ್ದವು. ಸಮಯವನ್ನು ಗೌರವಿಸುವವನಿಗೆ ಮಾತ್ರ ಈ ಬಾಗಿಲು ತೆರೆಯುತ್ತದೆ. ಸಮರ್ಥ್ ಧೈರ್ಯದಿಂದ ತನ್ನ ಕೈಯನ್ನು ಬಾಗಿಲ ಮೇಲೆ ಇಟ್ಟನು. ಧಡಕ್, ಬಾಗಿಲು ನಿಧಾನವಾಗಿ ತೆರೆದಿತ್ತು. ಒಳಗೆ ಹೋದ ತಕ್ಷಣ ಅವನಿಗೆ ಒಂದು ವಿಚಿತ್ರ ದೃಶ್ಯ ಕಾಣಿಸಿತು. ದೊಡ್ಡ ತೋಟವೊಂದರಲ್ಲಿ ನೂರಾರು ಗಡಿಯಾರಗಳು ನಿಂತಿದ್ದವು. ಹೂಗಳು ಬಾಡಿದ್ದವು. ಮರಗಳಿಗೆ ನೀರೇ ಇರಲಿಲ್ಲ. ಚಿಟ್ಟೆಗಳು ಹಾರದೆ ಮೌನವಾಗಿ ಕುಳಿತಿದ್ದವು. ಇಲ್ಲಿ ಏನಾಯಿತು ಎಂದು ಸಮರ್ಥ್ ಆಶ್ಚರ್ಯದಿಂದ ಕೇಳಿದ. ಅಷ್ಟರಲ್ಲಿ ಒಂದು ವಯಸ್ಸಾದ ಆಮೆ ಅಲ್ಲಿಗೆ ಬಂದಿತು. ಮಗನೇ ಎಂದು ಅದು ದುಃಖದಿಂದ ಹೇಳಿತು, ಈ ತೋಟದ ಕೆಲಸವನ್ನು ಪ್ರತಿದಿನ ಸಮಯಕ್ಕೆ ಮಾಡಬೇಕಿತ್ತು. ಆದರೆ ಎಲ್ಲರೂ ನಾಳೆ ಮಾಡೋಣ ಎಂದು ಮುಂದೂಡಿದರು. ಈಗ ತೋಟವೇ ಒಣಗಿ ಹೋಗಿದೆ. ಸಮರ್ಥನಿಗೆ ತನ್ನ ಹಳೆಯ ಅಭ್ಯಾಸ ನೆನಪಾಯಿತು. ತಾನು ಎಷ್ಟು ಬಾರಿ ಕೆಲಸವನ್ನು ಮುಂದೂಡಿದ್ದೇನೆ. ನಾನು ಈ ತೋಟವನ್ನು ಮತ್ತೆ ಸುಂದರಗೊಳಿಸುತ್ತೇನೆ ಎಂದು ಅವನು ಹೇಳಿದನು. ಆಮೆ ನಗುತ್ತಾ ಅವನಿಗೆ ಒಂದು ಚಿಕ್ಕ ಬಂಗಾರದ ನೀರಿನ ಪಾತ್ರೆ ಕೊಟ್ಟಿತು. ಆದರೆ ಗಮನವಿರಲಿ, ನಿನಗೆ ಕೇವಲ 10 ನಿಮಿಷ ಮಾತ್ರ ಸಮಯವಿದೆ. ಸಮರ್ಥ್ ಕೂಡಲೇ ಕೆಲಸಕ್ಕೆ ಇಳಿದನು. ಮೊದಲು ಒಣಗಿದ ಗಿಡಗಳಿಗೆ ನೀರು ಹಾಕಿದ. ನಂತರ ನೆಲದಲ್ಲಿ ಬಿದ್ದಿದ್ದ ಕಸವನ್ನು ತೆಗೆದನು. ಮುರಿದ ಕೊಂಬೆಗಳನ್ನು ಸರಿಪಡಿಸಿದನು. ಅವನು ಒಂದು ಕ್ಷಣವೂ ವ್ಯರ್ಥ ಮಾಡಲಿಲ್ಲ. 10 ನಿಮಿಷ ಮುಗಿಯುವಷ್ಟರಲ್ಲಿ ಅದ್ಭುತ ನಡೆಯಿತು. ಒಣಗಿದ ಗಿಡಗಳು ಮತ್ತೆ ಹಸಿರಾದವು. ಬಣ್ಣ ಬಣ್ಣದ ಹೂಗಳು ಅರಳಿದವು. ಚಿಟ್ಟೆಗಳು ಸಂತೋಷದಿಂದ ಹಾರಲಾರಂಭಿಸಿದವು. ಹಕ್ಕಿಗಳು ಮಧುರವಾಗಿ ಹಾಡಿದವು. ಆಮೆ ಸಂತೋಷದಿಂದ ಹೇಳಿತು, ಶಬ್ಬಾಸ್ ಸಮರ್ಥ್, ಸಮಯವನ್ನು ಸರಿಯಾಗಿ ಬಳಸಿದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಅಷ್ಟರಲ್ಲಿ ಆಕಾಶದಿಂದ ಒಂದು ಹೊಳೆಯುವ ಬಂಗಾರದ ಕೀಲಿಕೈ ಕೆಳಗೆ ಬಿತ್ತು. ಗಡಿಯಾರ ಹೇಳಿತು, ಇದು ಮೊದಲ ಪರೀಕ್ಷೆಯ ಬಹುಮಾನ. ಇನ್ನು 2 ಪರೀಕ್ಷೆಗಳು ಉಳಿದಿವೆ. ಅಷ್ಟರಲ್ಲಿ ಮತ್ತೆ ಆಲಸ್ಯ ರಾಕ್ಷಸನ ನಗು ಕೇಳಿಸಿತು. ಆಹಾಹಾ, ಮೊದಲ ಪರೀಕ್ಷೆ ಗೆದ್ದಿದ್ದೀಯಾ, ಆದರೆ ಇನ್ನೆರಡು ಪರೀಕ್ಷೆ ಅಷ್ಟು ಸುಲಭವಲ್ಲ. ಅವರ ಮುಂದೆ 2ನೆಯ ಬಾಗಿಲು ಕಾಣಿಸಿಕೊಂಡಿತು. ಅದರ ಮೇಲೆ ಬರೆಯಲಾಗಿತ್ತು, ಸಮಯವನ್ನು ಕಳೆದುಕೊಂಡವನು ಅವಕಾಶವನ್ನು ಕಳೆದುಕೊಳ್ಳುತ್ತಾನೆ. ಸಮರ್ಥ್ ಗಡಿಯಾರದ ಕಡೆ ನೋಡಿದನು. ಗಡಿಯಾರ ನಗುತ್ತಾ ಹೇಳಿತು, ನೆನಪಿಡು, ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವನೇ ನಿಜವಾದ ವಿಜೇತ. ಸಮರ್ಥ್ ಧೈರ್ಯದಿಂದ 2ನೆಯ ಬಾಗಿಲ ಕಡೆಗೆ ಹೆಜ್ಜೆ ಹಾಕಿದನು. ಅವನ ಮುಂದಿನ ಪರೀಕ್ಷೆ ಇನ್ನಷ್ಟು ಕಠಿಣವಾಯಿತು. ಆದರೆ ಈಗ ಅವನ ಮನಸ್ಸಿನಲ್ಲಿ ಒಂದು ಹೊಸ ವಿಶ್ವಾಸ ಮೂಡಿತು. ಸಮಯವನ್ನು ಗೌರವಿಸಿದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಸಮರ್ಥ್ ಧೈರ್ಯದಿಂದ 2ನೆಯ ಬಂಗಾರದ ಬಾಗಿಲು ತೆರೆದನು. ಬಾಗಿಲು ತೆರೆದ ಕೂಡಲೇ ಅವನು ಒಂದು ಅದ್ಭುತ ಲೋಕಕ್ಕೆ ಕಾಲಿಟ್ಟನು. ಅಲ್ಲಿ ಉದ್ದನೆಯ ದಾರಿಯಲ್ಲಿ 2 ಬದಿಗಳಲ್ಲಿ ನೂರಾರು ಬಾಗಿಲು ಕಾಣಿಸುತ್ತಿದ್ದವು. ಪ್ರತಿಯೊಂದು ಬಾಗಿಲಿನ ಮೇಲೂ ಒಂದೊಂದು ಪದ ಬರೆಯಲಾಗಿತ್ತು, ಅವಕಾಶ, ಯಶಸ್ಸು, ಜ್ಞಾನ, ಸ್ನೇಹ, ಸಂತೋಷ. ಸಮರ್ಥ್ ಆಶ್ಚರ್ಯದಿಂದ ಎಲ್ಲವನ್ನೂ ನೋಡುತ್ತಿದ್ದ.
ಅಷ್ಟರಲ್ಲಿ ಆಕಾಶದಿಂದ ಒಂದು ಮಧುರ ಧ್ವನಿ ಕೇಳಿಸಿತು. ಸಮರ್ಥ್, ನಿನಗೆ ಕೇವಲ 5 ನಿಮಿಷಗಳು ಸಮಯ ಇದೆ. ಈ ಬಾಗಿಲುಗಳಲ್ಲಿ ಒಂದು ಮಾತ್ರ ತೆರೆಯಬಹುದು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಮಾತ್ರ ಮುಂದಿನ ಪರೀಕ್ಷೆಗೆ ಹೋಗಲು ಸಾಧ್ಯ. ಸಮರ್ಥ್ ಯೋಚಿಸಲು ಆರಂಭಿಸಿದನು. ಹಿಂದೆ ಇದ್ದ ಹಾಗೆ ಅವನು ಇದ್ದಿದ್ದರೆ ಸಮಯ ವ್ಯರ್ಥ ಮಾಡಿ ಕೊನೆಗೆ ಗಾಬರಿಯಾಗುತ್ತಿದ್ದ. ಆದರೆ ಈಗ ಅವನು ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸಿದ. ಅವನು ಮೊದಲು ಎಲ್ಲ ಬಾಗಿಲುಗಳನ್ನು ಗಮನದಿಂದ ನೋಡಿದನು. ಅಷ್ಟರಲ್ಲಿ ದೂರದಲ್ಲಿ ಒಬ್ಬ ಪುಟ್ಟ ಮೊಲ ಅಳುತ್ತಿತ್ತು. ಏನಾಯಿತು ಎಂದು ಸಮರ್ಥ್ ಓಡಿ ಬಂದನು. ಮೊಲ ಹೇಳಿತು, ನಾನು ಅವಕಾಶ ಎಂಬ ಬಾಗಿಲು ತೆರೆಯಬೇಕಿತ್ತು, ಆದರೆ ನಾನು ತಡ ಮಾಡಿದೆ. ಈಗ ಅದು ಮುಚ್ಚಿದೆ. ಸಮರ್ಥನಿಗೆ ಶಿಕ್ಷಕರ ಮಾತು ನೆನಪಾಯಿತು. ಸಮಯ ಹೋದರೆ ಅದು ಮತ್ತೆ ಹಿಂತಿರುಗುವುದಿಲ್ಲ. ಅವನು ತಕ್ಷಣ ಅವಕಾಶ ಎಂದು ಬರೆದಿದ್ದ ಇನ್ನೊಂದು ಹೊಳೆಯುವ ಬಾಗಿಲ ಕಡೆಗೆ ಓಡಿ ಹೋದನು. ಇನ್ನು ಕೆಲವೇ ಕ್ಷಣಗಳು ಉಳಿದಿದ್ದವು. ಅವನು ಬಾಗಿಲನ್ನು ತೆರೆದ ಕೂಡಲೇ ಒಳಗಿದ್ದ ಬಂಗಾರದ ಬೆಳಕು ಹರಡಿತು. ಆ ಬೆಳಕಿನ ಮಧ್ಯದಿಂದ ಒಂದು ಸುಂದರದ ಪರಿ ಹೊರಬಂದಳು. ಶಬ್ಬಾಸ್ ಸಮರ್ಥ್ ಎಂದು ಪರಿ ನಗುತ್ತಾ ಹೇಳಿದಳು. ಸಮಯಕ್ಕೆ ತೆಗೆದುಕೊಂಡ ಸರಿಯಾದ ನಿರ್ಧಾರ ನಿನಗೆ ಹೊಸ ಅವಕಾಶ ನೀಡಿದೆ. ಪರಿ ಅವನಿಗೆ ಒಂದು ಹೊಳೆಯುವ ಬೆಳ್ಳಿಯ ಕೀಲಿಕೈ ಕೊಟ್ಟಳು. ಇದು 2ನೇ ಪರೀಕ್ಷೆಯ ಬಹುಮಾನ. ಆದರೆ ಎಚ್ಚರಿಕೆ, ಕೊನೆಯ ಪರೀಕ್ಷೆ ಅತ್ಯಂತ ಕಷ್ಟಕರ. ಅಷ್ಟರಲ್ಲಿ ನೆಲ ಜೋರಾಗಿ ಕಂಪಿಸತೊಡಗಿತು. ಆಹಾಹ ಎಂದು ಆಲಸ್ಯ ರಾಕ್ಷಸ ಮತ್ತೆ ಕಾಣಿಸಿಕೊಂಡನು. 2 ಪರೀಕ್ಷೆಗಳನ್ನು ಗೆದ್ದಿದ್ದೀಯ, ಆದರೆ 3ನೇ ಪರೀಕ್ಷೆಯಲ್ಲಿ ಖಂಡಿತ ಸೋಲುತ್ತೀಯ. ಅವನು ತನ್ನ ಕೈಯಲ್ಲಿದ್ದ ಮಾಯಾ ಮರಳನ್ನು ಗಾಳಿಯಲ್ಲಿ ಚೆಲ್ಲಿದನು. ಕ್ಷಣದಲ್ಲಿಯೇ ಕಪ್ಪು ಮೋಡಗಳು ಆಕಾಶವನ್ನು ಆವರಿಸಿದವು. ಸುತ್ತಮುತ್ತಲೂ ಎಲ್ಲವೂ ಕತ್ತಲಾಯಿತು. ಗಡಿಯಾರ ಗಂಭೀರವಾಗಿ ಹೇಳಿತು, ಸಮರ್ಥ್, ಈಗ ನಿನ್ನ ಕೊನೆಯ ಪರೀಕ್ಷೆ ಆರಂಭವಾಗಲಿದೆ. ಇಂದು ನೀನು ಧೈರ್ಯ, ಶಿಸ್ತು ಮತ್ತು ಸಮಯ ಪಾಲನೆಯನ್ನು ಪರೀಕ್ಷಿಸುತ್ತದೆ. ಅವರ ಮುಂದೆ ಒಂದು ದೊಡ್ಡ ವಜ್ರದ ಬಾಗಿಲು ಕಾಣಿಸಿಕೊಂಡಿತು. ಅದರ ಮೇಲೆ ಹೊಳೆಯುತ್ತಿದ್ದ ಪದಗಳು, ಪ್ರತಿಯೊಂದು ಕ್ಷಣವನ್ನು ಗೌರವಿಸುವವನೇ ತನ್ನ ಭವಿಷ್ಯವನ್ನು ರೂಪಿಸುತ್ತಾನೆ. ಸಮರ್ಥ್ ಆಳವಾಗಿ ಉಸಿರೆಳೆದನು. ಅವನ ಕೈಯಲ್ಲಿ ಈಗ 2 ಕೀಲಿಕೈಗಳಿದ್ದವು, ಒಂದು ಬಂಗಾರದ್ದು ಮತ್ತೊಂದು ಬೆಳ್ಳಿಯದು. ಕೊನೆಯ ಬಾಗಿಲಿನ ಆಚೆ ಏನಿದೆ ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಖಚಿತವಾಗಿತ್ತು. ಇನ್ನು ಮುಂದೆ ಅವನು ಯಾವುದೇ ಕೆಲಸವನ್ನು ನಾಳೆ ಮಾಡುತ್ತೇನೆ ಎಂದು ಮುಂದೂಡುವುದಿಲ್ಲ. ಧೈರ್ಯದಿಂದ ಅವನು 3ನೇ ಬಾಗಿಲಿನ ಕಡೆಗೆ ಹೆಜ್ಜೆ ಹಾಕಿದನು. ಅವನ ಜೀವನದ ಅತಿದೊಡ್ಡ ಪರೀಕ್ಷೆ ಈಗ ಆರಂಭವಾಗಲಿತ್ತು. ಸಮರ್ಥ್ ಧೈರ್ಯದಿಂದ 3ನೇ ವಜ್ರದ ಬಾಗಿಲಿನ ಮುಂದೆ ನಿಂತನು. ಅವನ ಕೈಯಲ್ಲಿ ಬಂಗಾರದ ಮತ್ತು ಬೆಳ್ಳಿಯ 2 ಕೀಲಿಕೈಗಳಿದ್ದವು. ಗಡಿಯಾರ ಹೇಳಿತು, ಸಮರ್ಥ್, ಈ ಬಾಗಿಲನ್ನು ತೆರೆಯಲು ನಿನಗೆ 2 ಕೀಲಿಕೈಗಳಷ್ಟೇ ಸಾಲದು. ನಿನ್ನ ಮನಸ್ಸಿನಲ್ಲಿ ಧೈರ್ಯ, ಶಿಸ್ತು ಮತ್ತು ಸಮಯದ ಗೌರವವೂ ಇರಬೇಕು. ಸಮರ್ಥ್ ಕಣ್ಣು ಮುಚ್ಚಿ ಆಳವಾಗಿ ಉಸಿರೆಳೆದನು. ನಾನು ಸಿದ್ಧ ಎಂದು ದೃಢವಾಗಿ ಹೇಳಿದನು. ಅವನು 2 ಕೀಲಿಕೈಗಳನ್ನು ಬಾಗಿಲಿನ ಬೀಗಕ್ಕೆ ಹಾಕಿದನು. ಟಕ್ ಟಕ್. ಕ್ಷಣದಲ್ಲೇ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳಿತು. ಒಳಗೆ ಪ್ರವೇಶಿಸಿದ ಸಮರ್ಥ್ ಒಂದು ಅದ್ಭುತ ಅರಮನೆಯನ್ನು ಕಂಡನು. ಅದರ ಮಧ್ಯದಿಂದ ದೊಡ್ಡ ಮರಳಿನ ಗಡಿಯಾರವೊಂದು ಇತ್ತು. ಅದರೊಳಗಿಂದ ಬಂಗಾರದ ಮರಳುಗಳು ನಿಧಾನವಾಗಿ ಕೆಳಗೆ ಬೀಳುತ್ತಿತ್ತು. ಗಡಿಯಾರ ಗಂಭೀರವಾಗಿ ಹೇಳಿತು, ಇದು ಸಮಯದ ಮರಳಿನ ಗಡಿಯಾರ. ಇದರಲ್ಲಿರುವ ಪ್ರತಿಯೊಂದು ಮರಳಿನ ಕಣವು ಒಂದು ಅಮೂಲ್ಯ ಕ್ಷಣವನ್ನು ಸೂಚಿಸುತ್ತದೆ. ಆದರೆ ಸಮರ್ಥ್ ಗಮನಿಸಿದನು, ಗಡಿಯಾರದ ಕೆಳಭಾಗದಲ್ಲಿ ಬಿರುಕು ಬಿದ್ದಿತ್ತು. ಮರಳಿನ ಕಣಗಳು ಹೊರಗೆ ಬೀಳುತ್ತಿದ್ದವು. ಇದು ಹೀಗೆ ಏಕೆ ಎಂದು ಅವನು ಕೇಳಿದನು. ಅಷ್ಟರಲ್ಲಿ ಭಾರೀ ನಗುವಿನ ಶಬ್ದ ಕೇಳಿಸಿತು. ಆಲಸ್ಯ ರಾಕ್ಷಸ ಹೊಗೆಯ ಮಧ್ಯದಿಂದ ಹೊರಬಂದನು. ಈ ಬಿರುಕು ನಾನೇ ಮಾಡಿದ್ದೇನೆ. ಮರಳು ಹೊರಗೆ ಬೀಳುತ್ತಾ ಹೋದರೆ ಜನರ ಸಮಯವು ವ್ಯರ್ಥ ಮಾಡುತ್ತಾರೆ. ಆಗ ನನಗೆ ಇನ್ನಷ್ಟು ಶಕ್ತಿ ಬರುತ್ತದೆ. ಸಮರ್ಥ್ ಕೋಪದಿಂದ ಹೇಳಿದನು. ನಿನ್ನ ದುಷ್ಟತನವನ್ನು ನಾನು ಇನ್ನೂ ಸಹಿಸುವುದಿಲ್ಲ. ರಾಕ್ಷಸ ನಗುತ್ತಾ ತನ್ನ ಮಾಯದಂಡವನ್ನು ಅಲುಗಾಡಿಸಿದನು. ಕ್ಷಣದಲ್ಲಿಯೇ ಅರಮನೆಯ 4 ಕಡೆ ದೊಡ್ಡ ದೊಡ್ಡ ಗಡಿಯಾರಗಳು ವೇಗವಾಗಿ ತಿರುಗಲು ಆರಂಭಿಸಿದವು. ಸಮಯವೇ ವೇಗವಾಗಿ ಓಡುತ್ತಿರುವಂತೆ ಕಾಣುತ್ತಿತ್ತು. ನಿನಗೆ ಕೇವಲ 10 ನಿಮಿಷ ಎಂದು ರಾಕ್ಷಸ ಗರ್ಜಿಸಿದನು. ಈ ಬಿರುಕು ಮುಚ್ಚಿ ಮರಳಿನ ಗಡಿಯಾರವನ್ನು ಉಳಿಸಬಲ್ಲೆಯಾದರೆ ನೀನು ಗೆಲ್ಲುತ್ತೀಯ. ಇಲ್ಲದಿದ್ದರೆ ಸಮಯದ ರಾಜ್ಯವೇ ನಾಶವಾಗುತ್ತದೆ. ಸಮರ್ಥ್ ಒಂದು ಕ್ಷಣವೂ ವ್ಯರ್ಥ ಮಾಡಲಿಲ್ಲ. ಮೊದಲು ಅರಮನೆಯ ಸುತ್ತಮುತ್ತಲೂ ನೋಡಿದನು. ಅವನಿಗೆ ಒಂದು ಹೊಳೆಯುವ ಸಮಯದ ಅಂಟು ಕಾಣಿಸಿತು. ಅದನ್ನು ತೆಗೆದುಕೊಂಡು ಬಿರುಕು ಇದ್ದ ಜಾಗಕ್ಕೆ ಓಡಿದನು. ಆದರೆ ರಾಕ್ಷಸ ತನ್ನ ಮಾಯೆಯಿಂದ ಬಲವಾದ ಗಾಳಿಯನ್ನು ಸೃಷ್ಟಿಸಿದನು. ಅಂಟಿನ ಡಬ್ಬಿ ಸಮರ್ಥನ ಕೈಯಿಂದ ಕೆಳಗೆ ಬಿತ್ತು. ಹೋ ಎಂದು ಸಮರ್ಥ್ ಬೇಸರಪಟ್ಟನು. ಆ ಸಮಯದಲ್ಲಿ ಗಡಿಯಾರ ಜೋರಾಗಿ ಹೇಳಿತು,
ಸಮರ್ ಸೋಲಿನ ಬಗ್ಗೆ ಯೋಚಿಸಬೇಡ, ಪ್ರತಿಯೊಂದು ಕ್ಷಣವೂ ಸರಿಯಾಗಿ ಬಳಸಿದರೆ ಪರಿಹಾರ ಸಿಗುತ್ತದೆ. ಸಮರ್ಥ ತಕ್ಷಣ ಮತ್ತೆ ಎದ್ದು ಅಂಟಿನ ಡಬ್ಬಿಯನ್ನು ಎತ್ತಿಕೊಂಡನು. ಈ ಬಾರಿ ಎಚ್ಚರಿಕೆಯಿಂದ ಬಿರುಕನ್ನು ಮುಚ್ಚಿದನು. ಬಿರುಕು ಸಂಪೂರ್ಣವಾಗಿ ಮುಚ್ಚಿತು. ಮರಳಿನ ಕಣಗಳು ಮತ್ತೆ ಸರಿಯಾಗಿ ಹರಿಯಲು ಆರಂಭಿಸಿದವು. ಅರಮನೆಯೆಲ್ಲ ಬಂಗಾರದ ಬೆಳಕಿನಿಂದ ಮಿನುಗುತ್ತಿತ್ತು. ಗಡಿಯಾರಗಳು ತಮ್ಮ ಸಹಜ ವೇಗಕ್ಕೆ ಮರಳಿದವು. ಹಕ್ಕಿಗಳು ಆಡಲು ಆರಂಭಿಸಿದವು. ಹೂಗಳು ಅರಳಿದವು. ಆಲಸ್ಯ ರಾಕ್ಷಸನ ಶಕ್ತಿ ನಿಧಾನವಾಗಿ ಕಡಿಮೆಯಾಗತೊಡಗಿತು. ಇಲ್ಲ, ಇದು ಸಾಧ್ಯ ಇಲ್ಲ ಎಂದು ಅವನು ಗಾಬರಿಯಿಂದ ಕೂಗಿದನು. ಸಮರ್ಥ ಆತ್ಮವಿಶ್ವಾಸದಿಂದ ಮುಂದೆ ಬಂದನು. ಸಮಯವನ್ನು ಗೌರವಿಸುವನು ಯಾರೂ ಸೋಲಲು ಸಾಧ್ಯವಿಲ್ಲ. ರಾಕ್ಷಸ ಹಿಂದೆ ಸರಿದನು, ಆದರೆ ಅವನು ಇನ್ನೂ ಸಂಪೂರ್ಣವಾಗಿ ಸೋತಿರಲಿಲ್ಲ. ಅವನು ತನ್ನ ಕೊನೆಯ ಮತ್ತು ಅಂತ್ಯದ ಶಕ್ತಿಯುತ ಮಾಯೆಯನ್ನು ಬಳಸಲು ಸಿದ್ಧನಾದನು. ಆಲಸ್ಯ ರಾಕ್ಷಸನ ಕಣ್ಣುಗಳು ಕೆಂಪಾಗಿ ಹೊಳೆಯಲು ತೊಡಗಿದವು. ಅವನು ಭಾರಿ ಕೋಪದಿಂದ ಗರ್ಜಿಸಿದನು. ಸಮರ್ಥ್, ನೀನು ನನ್ನ ಯೋಜನೆಯನ್ನು ಹಾಳು ಮಾಡಿದೀಯ, ಆದರೆ ನನ್ನ ನಿಜವಾದ ಶಕ್ತಿಯನ್ನು ಇನ್ನೂ ನೋಡಿಲ್ಲ. ಅವನು ತನ್ನ ಮಾಯಾ ದಂಡವನ್ನು ಆಕಾಶದ ಕಡೆಗೆ ಎತ್ತಿದನು. ದಡಂ, ಇಡೀ ಅರಮನೆ ನಡುಗಿತು. ಕಪ್ಪು ಮೋಡಗಳು ಸುತ್ತಲೂ ಆವರಿಸಿದವು. ಕ್ಷಣಾರ್ಧದಲ್ಲಿ 1000 ಕಪ್ಪು ಹೊಗೆಗಳು ಸಣ್ಣ ಸಣ್ಣ ನೆರಳುಗಳಾಗಿ ಬದಲಾದವು. ಆ ನೆರಳುಗಳು ಸಮರ್ಥನ ಕಿವಿಯಲ್ಲಿ ಪಿಸುಗುಡಲು ಆರಂಭಿಸಿದವು. ಇನ್ನೂ ಸಮಯ ಇದೆ, ನಾಳೆ ಮಾಡಬಹುದು. ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ನಂತರ ಮಾಡೋಣ. ಸಮರ್ಥನ ಮನಸ್ಸು ಗೊಂದಲಕ್ಕೊಳಗಾದವು. ಅವನಿಗೆ ಮತ್ತೆ ಹಳೆಯ ಅಭ್ಯಾಸಗಳು ನೆನಪಾದವು. ಅಷ್ಟರಲ್ಲಿ ಬಂಗಾರದ ಗಡಿಯಾರ ಜೋರಾಗಿ ಹೇಳಿತು, ಸಮರ್ಥ್, ಇವು ಆಲಸ್ಯ ರಾಕ್ಷಸನ ಮಾಯಾಧ್ವನಿಗಳು. ಅವುಗಳನ್ನು ನಂಬಬೇಡ, ನಿನ್ನ ಮನಸ್ಸಿನ ಮಾತು ಕೇಳು. ಸಮರ್ಥ್ ಕಣ್ಣು ಮುಚ್ಚಿದನು. ಅವನಿಗೆ ತನ್ನ ತಾಯಿ ಹೇಳಿದ ಮಾತುಗಳು ನೆನಪಾಯಿತು. ಸಮಯವನ್ನು ಗೌರವಿಸುವ ಮಗುವಿನ ಭವಿಷ್ಯ ಯಾವಾಗಲೂ ಬೆಳಕಾಗಿರುತ್ತದೆ. ಶಿಕ್ಷಕರ ಮಾತು ನೆನಪಾಯಿತು. ಕೆಲಸವನ್ನು ಸಮಯಕ್ಕೆ ಮಾಡಿದರೆ ಯಶಸ್ಸು ನಿನ್ನದೇ. ಆ ಮಾತುಗಳು ಅವನಿಗೆ ಹೊಸ ಧೈರ್ಯ ನೀಡಿದವು. ಅವನು ಜೋರಾಗಿ ಕೂಗಿದನು, ನಾನು ಇನ್ನು ಮುಂದೆ ಕೆಲಸ ಮುಂದೂಡುವುದಿಲ್ಲ. ಕ್ಷಣದಲ್ಲೇ ಕಪ್ಪು ನೆರಳುಗಳು ಒಂದೊಂದಾಗಿ ಮಾಯವಾದವು. ಆಲಸ್ಯ ರಾಕ್ಷಸ ಆಶ್ಚರ್ಯದಿಂದ ಹಿಂದೆ ಸರಿದನು. ಇದು ಹೇಗೆ ಸಾಧ್ಯ ಎಂದು ಅವನು ಕೂಗಿದನು. ಗಡಿಯಾರ ಹೇಳಿತು, ಒಳ್ಳೆಯ ಅಭ್ಯಾಸಗಳು ಯಾವ ಮಾಯೆಗಿಂತಲೂ ಶಕ್ತಿಯುತ. ಅಷ್ಟರಲ್ಲಿ ಆಕಾಶದಿಂದ 3 ಪ್ರಕಾಶಮಾನವಾದ ನಕ್ಷತ್ರಗಳು ಕೆಳಗೆ ಇಳಿದವು. ಮೊದಲ ನಕ್ಷತ್ರ ಹೇಳಿತು, ನಾನು ಶಿಸ್ತು. ಎರಡನೆಯದು ಹೇಳಿತು, ನಾನು ಸಮಯ ಪಾಲನೆ. ಮೂರನೆಯದು ನಗುತ್ತಾ ಹೇಳಿತು, ನಾನು ಕಠಿಣ ಪರಿಶ್ರಮ. ಈ 3 ನಕ್ಷತ್ರಗಳು ಒಂದಾಗಿ ಒಂದು ಪ್ರಕಾಶಮಾನವಾದ ಸುವರ್ಣ ಕವಚವಾಗಿ ಬದಲಾಗಿ ಆ ಕವಚವು ಸಮರ್ಥನ ದೇಹವನ್ನು ಆವರಿಸಿತು. ಈಗ ಅವನ ಮುಖದಲ್ಲಿ ಆತ್ಮವಿಶ್ವಾಸ ಹೊಳೆಯುತ್ತಿತ್ತು. ಆಲಸ್ಯ ರಾಕ್ಷಸ ಕೊನೆಯ ಬಾರಿ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿದನು. ಒಂದು ಬಾರಿ ಕಪ್ಪು ಶಕ್ತಿಯ ಗೋಳವನ್ನು ಸಮರ್ಥ್ ಕಡೆಗೆ ಎಸೆದನು. ಸಮರ್ಥ್ ಹೆದರಲಿಲ್ಲ. ಅವನು ತನ್ನ ಕೈಯನ್ನು ಮುಂದೆ ಚಾಚಿ, ಸಮಯವೇ ನನ್ನ ಶಕ್ತಿ ಎಂದು ಜೋರಾಗಿ ಹೇಳಿದನು. ಸುವರ್ಣ ಕವಚದಿಂದ ಹೊರಬಂದ ಪ್ರಕಾಶವು ಕಪ್ಪು ಶಕ್ತಿಯನ್ನು ಸಂಪೂರ್ಣವಾಗಿ ಕರಗಿಸಿತು. ಇಡೀ ಸಮಯದ ರಾಜ್ಯ ಬೆಳಕಿನಿಂದ ತುಂಬಿತು. ಆಲಸ್ಯ ರಾಕ್ಷಸನ ಮಾಯದಂಡವು ಒಡೆದು ಹೋಯಿತು. ಅವನ ಶಕ್ತಿ ಸಂಪೂರ್ಣವಾಗಿ ಮಾಯವಾಯಿತು. ನಾನು ಸೋತು ಬಿಟ್ಟೆ ಎಂದು ಅವನು ನಿಧಾನವಾಗಿ ಹೇಳಿದನು. ಆದರೆ ಸಮರ್ಥ್ ಅವನ ಮೇಲೆ ಕೋಪ ತೋರಿಸಲಿಲ್ಲ. ಅವನು ಶಾಂತವಾಗಿ ಹೇಳಿದನು, ಯಾರೂ ಹುಟ್ಟಿನಿಂದ ಕೆಟ್ಟವರಲ್ಲ. ನೀನು ಒಳ್ಳೆಯವನಾಗಿ ಬದಲಾಗಬಹುದು. ಆಲಸ್ಯ ರಾಕ್ಷಸ ತಲೆ ತಗ್ಗಿಸಿದನು. ಅವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಪಶ್ಚಾತ್ತಾಪ ಕಾಣಿಸಿತು. ಅಷ್ಟರಲ್ಲಿ ಸಮಯದ ರಾಜ್ಯದ ಎಲ್ಲಾ ಜನರು, ಪ್ರಾಣಿಗಳು ಮತ್ತು ಪಕ್ಷಿಗಳು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು. ಆದರೆ ಗಡಿಯಾರ ಹೇಳಿತು, ಸಮರ್ಥ್, ನಿನ್ನ ಕೊನೆಯ ಪರೀಕ್ಷೆ ಇನ್ನೂ ಮುಗಿದಿಲ್ಲ. ನಿಜವಾದ ಬಹುಮಾನ ಈಗ ನಿನ್ನನ್ನು ಕಾಯುತ್ತಿದೆ. ಸಮರ್ಥ್ ಆಶ್ಚರ್ಯದಿಂದ ಗಡಿಯಾರದ ಕಡೆ ನೋಡಿದನು. ಇನ್ನೂ ಒಂದು ಪರೀಕ್ಷೆಯಾ? ಗಡಿಯಾರ ನಗುತ್ತಾ ಹೇಳಿತು, ಹೌದು, ಅತ್ಯಂತ ಮುಖ್ಯವಾದ ಪರೀಕ್ಷೆ. ಅದು ನಿನ್ನ ಹೃದಯವನ್ನು ಪರೀಕ್ಷಿಸುತ್ತದೆ. ಆಲಸ್ಯ ರಾಕ್ಷಸ ಸೋತ ನಂತರ ಸಮಯದ ರಾಜ್ಯ ಮತ್ತೆ ಸಂತೋಷದಿಂದ ಕಂಗೊಳಿಸಿತು. ಹೂಗಳು ಅರಳಿದವು, ಹಕ್ಕಿಗಳು ಹಾಡಿದವು ಮತ್ತು ದೊಡ್ಡ ದೊಡ್ಡ ಗಡಿಯಾರಗಳು ಸರಿಯಾದ ಸಮಯವನ್ನು ತೋರಿಸಲು ಆರಂಭಿಸಿದವು. ಸಮರ್ಥನ ಮುಖದಲ್ಲಿ ಸಂತೋಷ ಮೂಡಿತು. ಈಗ ಎಲ್ಲ ಮುಗಿದಂತೆಯೇ ಅನಿಸಿತು. ಆದರೆ ಬಂಗಾರದ ಗಡಿಯಾರ ನಗುತ್ತಾ ಹೇಳಿತು, ಸಮರ್ಥ್, ನಿನ್ನ ಅತ್ಯಂತ ಮುಖ್ಯವಾದ ಪರೀಕ್ಷೆ ಇನ್ನೂ ಉಳಿದಿದೆ. ಇನ್ನೂ ಪರೀಕ್ಷೆಯಾ ಎಂದು ಸಮರ್ಥ್ ಆಶ್ಚರ್ಯದಿಂದ ಕೇಳಿದನು. ಹೌದು ಎಂದು ಗಡಿಯಾರ ಉತ್ತರಿಸಿತು. ಇದು ಹೃದಯದ ಪರೀಕ್ಷೆ. ಬುದ್ಧಿ, ಧೈರ್ಯ ಮತ್ತು ಶಕ್ತಿಗಿಂತ ಒಳ್ಳೆಯ ಮನಸ್ಸೇ ದೊಡ್ಡದು. ಅಷ್ಟರಲ್ಲಿ ಆಕಾಶದಲ್ಲಿ ಒಂದು ಬಂಗಾರದ ಮೆಟ್ಟಿಲು ಕಾಣಿಸಿಕೊಂಡಿತು. ಅದು ಮೋಡಗಳ ಮೇಲಿರುವ ಭವ್ಯ ಅರಮನೆವರೆಗೆ ಹೋಗುತ್ತಿತ್ತು. ಬಾ ಎಂದು ಗಡಿಯಾರ ಹೇಳಿತು. ಸಮರ್ಥನು ಮೇಲಕ್ಕೆ ಏರಿದನು. ಮೇಲಕ್ಕೆ ಹೋದಾಗ ಒಂದು ಪ್ರಕಾಶಮಾನವಾದ ಸಭಾಂಗಣ ಕಾಣಿಸಿತು. ಅದರ ಮಧ್ಯದಲ್ಲಿ ಬಿಳಿ ಗಡ್ಡವಿದ್ದ, ಪ್ರಕಾಶದಿಂದ ಮಿನುಗುತ್ತಿದ್ದ ಒಬ್ಬ ವೃದ್ಧ ಕುಳಿತಿದ್ದರು.
ಗಡಿಯಾರ ಗೌರವದಿಂದ ತಲೆಬಾಗಿತು. ಇವರು ಸಮಯದ ಮಹರ್ಷಿ, ಸಮಯದ ರಾಜ್ಯದ ಜ್ಞಾನಿ. ಸಮರ್ಥ್ ಕೂಡ ಗೌರವದಿಂದ ನಮಸ್ಕರಿಸಿದನು. ಮಹರ್ಷಿ ಪ್ರೀತಿಯಿಂದ ನಗುತ್ತಾ ಹೇಳಿದರು, ಸ್ವಾಗತ ಸಮರ್ಥ್. ನೀನು ಧೈರ್ಯ, ಶಿಸ್ತು ಮತ್ತು ಸಮಯ ಪಾಲನೆಯ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿದ್ದೀಯ. ಈಗ ಕೊನೆಯ ಪರೀಕ್ಷೆಗೆ ಉತ್ತರಿಸು. ಅವರು ತಮ್ಮ ಕೈ ಬೀಸಿದ ತಕ್ಷಣ 3 ಬಂಗಾರದ ಪೆಟ್ಟಿಗೆಗಳು ಕಾಣಿಸಿಕೊಂಡವು. ಮೊದಲ ಪೆಟ್ಟಿಗೆಯ ಮೇಲೆ ಬರೆಯಲಾಗಿತ್ತು ಸಂಪತ್ತು, ಎರಡನೆಯ ಪೆಟ್ಟಿಗೆ ಮೇಲೆ ಖ್ಯಾತಿ, ಮೂರನೆಯ ಪೆಟ್ಟಿಗೆ ಮೇಲೆ ಸಮಯ. ಮಹರ್ಷಿ ಕೇಳಿದರು, ಈ 3ರಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಬಹುದು, ಯಾವುದು ಬೇಕು? ಸಮರ್ಥ್ ಸ್ವಲ್ಪ ಯೋಚಿಸಿದನು. ಅವನು ತನ್ನ ಸಾಹಸವನ್ನು ನೆನಪಿಟ್ಟುಕೊಂಡು ಸಮಯದ ವ್ಯರ್ಥ ಮಾಡಿದಾಗ ಬಂದ ಕಷ್ಟಗಳು ನೆನಪಾದವು. ಸಮಯವು ಸರಿಯಾಗಿ ಬಳಸಿದಾಗ ಬಂದ ಯಶಸ್ಸು ನೆನಪಾಯಿತು. ಅವನು ದೃಢವಾಗಿ ಹೇಳಿದನು, ನಾನು ಸಮಯವನ್ನು ಆಯ್ಕೆ ಮಾಡುತ್ತೇನೆ. ಮಹರ್ಷಿ ಸಂತೋಷದಿಂದ ನಕ್ಕಿದರು. ಏಕೆ? ಸಮರ್ಥ್ ಉತ್ತರಿಸಿದನು, ಸಮಯ ಇದ್ದರೆ ಪರಿಶ್ರಮದಿಂದ ಸಂಪತ್ತನ್ನು ಗಳಿಸಬಹುದು, ಒಳ್ಳೆಯ ಕೆಲಸಗಳಿಂದ ಖ್ಯಾತಿಯನ್ನು ಪಡೆಯಬಹುದು. ಆದರೆ ಸಮಯವಿಲ್ಲದಿದ್ದರೆ ಯಾವುದನ್ನು ಪಡೆಯಲು ಸಾಧ್ಯವಿಲ್ಲ. ಮಹರ್ಷಿಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಶಭಾಷ್ ಸಮರ್ಥ್, ಇದೇ ಸರಿಯಾದ ಉತ್ತರ. ಅಷ್ಟರಲ್ಲಿ 3ನೆಯ ಪೆಟ್ಟಿಗೆ ತೆರೆದರೆ ಅದರೊಳಗಿದ್ದ ಒಂದು ಹೊಳೆಯುವ ಸುವರ್ಣ ಗಡಿಯಾರ ಹೊರಬಂತು. ಆ ಗಡಿಯಾರ ನಿಧಾನವಾಗಿ ಹಾರಿ ಬಂದು ಸಮರ್ಥನ ಕೈ ಕಟ್ಟಿಕೊಂಡಿತು. ಮಹರ್ಷಿ ಹೇಳಿದರು, ಈ ಗಡಿಯಾರ ಮಾಯಾಶಕ್ತಿಯನ್ನು ಕೊಡುವುದಿಲ್ಲ, ಆದರೆ ಇದು ನಿನಗೆ ಯಾವಾಗಲೂ ಒಂದು ವಿಷಯವನ್ನು ನೆನಪಿಸುತ್ತದೆ, ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಅಷ್ಟರಲ್ಲಿ ಕೆಳಗಿದ್ದ ಆಲಸ್ಯ ರಾಕ್ಷಸ ನಿಧಾನವಾಗಿ ಬಂದನು. ಅವನು ತಲೆ ತಗ್ಗಿಸಿ ಹೇಳಿದನು, ಸಮರ್ಥ್, ನನ್ನನ್ನು ಕ್ಷಮಿಸು. ನಾನು ಇನ್ನು ಮುಂದೆ ಯಾರನ್ನೂ ಆಲಸ್ಯ ದಾರಿಯಲ್ಲಿ ಎಳೆಯುವುದಿಲ್ಲ. ಸಮರ್ಥ್ ನಗುತ್ತಾ ಅವನ ಕೈ ಹಿಡಿದನು. ನಿಜವಾದ ಗೆಲುವು ಎಂದರೆ ಶತ್ರುವನ್ನು ನಾಶ ಮಾಡುವುದು ಅಲ್ಲ, ಅವನನ್ನು ಒಳ್ಳೆಯವನಾಗಿ ಬದಲಾಯಿಸುವುದು. ಆ ಮಾತನ್ನು ಕೇಳಿ ಸಮಯದ ರಾಜ್ಯದ ಜನರು ಜೋರಾಗಿ ಚಪ್ಪಾಳೆ ತಟ್ಟಿದರು. ಅಷ್ಟರಲ್ಲಿ ಗಡಿಯಾರ ನಿಧಾನವಾಗಿ ಹೇಳಿತು, ಸಮರ್ಥ್, ಈಗ ನೀನು ಊರಿಗೆ ಹಿಂತಿರುಗುವ ಸಮಯ ಬಂದಿದೆ. ಸಮರ್ಥ್ ಕ್ಷಣಕಾಲ ಮೌನವಾಗಿ ನಿಂತನು. ಈ ಅದ್ಭುತ ರಾಜ್ಯ, ಹೊಸ ಸ್ನೇಹಿತರು ಮತ್ತು ಈ ಜೀವನದ ದೊಡ್ಡ ಪಾಠವನ್ನು ಬಿಟ್ಟು ಹೋಗಲು ಅವನಿಗೆ ಮನಸ್ಸಾಗಲಿಲ್ಲ. ಆದರೆ ಅವನಿಗೆ ಗೊತ್ತಿತ್ತು, ಈ ಪಾಠವನ್ನು ಈಗ ತನ್ನ ನಿಜವಾದ ಜೀವನದಲ್ಲಿ ಅನುಸರಿಸುವ ಸಮಯ ಬಂದಿದೆ. ಬಂಗಾರದ ಬೆಳಕು ಅವನನ್ನು ಸುತ್ತುವರಿಯಿತು. ಬಂಗಾರದ ಬೆಳಕು ನಿಧಾನವಾಗಿ ಕಡಿಮೆಯಾಯಿತು. ಸಮರ್ಥ್ ಕಣ್ಣು ತೆರೆದಾಗ ತಾನು ಮತ್ತೆ ತನ್ನ ಊರಿನ ಆಲದ ಮರದ ಕೆಳಗೆ ಕುಳಿತಿರುವುದನ್ನು ಕಂಡನು. ನಾನು ಮತ್ತೆ ಮನೆಗೆ ಬಂದೆನಾ ಎಂದು ಆಶ್ಚರ್ಯದಿಂದ ಸುತ್ತಲೂ ನೋಡಿದನು. ಬೆಳಗಿನ ತಂಪಾದ ಗಾಳಿ ಬೀಸುತ್ತಿತ್ತು, ಹಕ್ಕಿಗಳು ಚಿಲಿಪಿಲಿ ಹಾಡುತ್ತಿದ್ದವು, ಎಲ್ಲವೂ ಮೊದಲಿನಂತೆ ಇತ್ತು. ಆದರೆ ಒಂದು ವಿಷಯ ಮಾತ್ರ ಬದಲಾಗಿತ್ತು, ಸಮರ್ಥನ ಮನಸ್ಸು. ಅವನು ತನ್ನ ಕೈಯಲ್ಲಿದ್ದ ಸುವರ್ಣ ಗಡಿಯಾರವನ್ನು ನೋಡಿದನು. ಅದು ನಿಧಾನವಾಗಿ ಹೊಳೆಯುತ್ತಿತ್ತು. ಈ ಪ್ರಯಾಣ ಕನಸಲ್ಲ ಎಂದು ಅವನು ನಕ್ಕಿದನು. ಅಷ್ಟರಲ್ಲಿ ಮನೆಯೊಳಗಿದ್ದ ತಾಯಿಯ ಧ್ವನಿ ಕೇಳಿಸಿತು, ಸಮರ್ಥ್, ಎದ್ದೇಳು ಮಗನೇ, ಶಾಲೆಗೆ ಹೋಗುವ ಸಮಯ ಆಯಿತು. ಮೊದಲು ಇದ್ದ ಸಮರ್ಥ್ನಾಗಿದ್ದರೆ ಇನ್ನೂ 5 ನಿಮಿಷ ಎಂದು ಹೇಳುತ್ತಿದ್ದ. ಆದರೆ ಈಗ ಅವನು ತಕ್ಷಣವೇ ಎದ್ದು ಬರುತ್ತೇನೆ ಅಮ್ಮ ಎಂದು ಸಂತೋಷದಿಂದ ಉತ್ತರಿಸಿದನು. ತಾಯಿ ಆಶ್ಚರ್ಯದಿಂದ ನೋಡಿದರು. ಸಮರ್ಥ್ ಬೇಗನೆ ಮುಖ ತೊಳೆದು ಯೂನಿಫಾರ್ಮ್ ಧರಿಸಿ ಪುಸ್ತಕವನ್ನು ಸರಿಯಾಗಿ ಬ್ಯಾಗ್ನಲ್ಲಿ ಇಟ್ಟು ಸಮಯಕ್ಕೆ ಉಪಹಾರ ಮುಗಿಸಿದನು. ತಾಯಿ ನಗುತ್ತಾ ಹೇಳಿದರು, ಇಂದು ನಮ್ಮ ಸಮರ್ಥ್ ತುಂಬಾ ಬದಲಾಗಿದ್ದಾನೆ. ಶಾಲೆಗೆ ಹೋದಾಗ ಶಿಕ್ಷಕರು ಆಶ್ಚರ್ಯಪಟ್ಟರು. ಸಮರ್ಥ್ ಮೊದಲ ಬಾರಿಗೆ ತರಗತಿಗೆ ಎಲ್ಲರಿಗಿಂತ ಮೊದಲು ಬಂದಿದ್ದನು. ಅವನು ತನ್ನ ಮನೆ ಪಾಠಗಳನ್ನು ಕೂಡ ಸಮಯಕ್ಕೆ ಮುಗಿಸಿ ತಂದಿದ್ದ. ಶಿಕ್ಷಕರು ಮೆಚ್ಚುಗೆಯಿಂದ ಹೇಳಿದರು, ಬಹಳ ಚೆನ್ನಾಗಿದೆ ಸಮರ್ಥ್, ಇದೇ ರೀತಿ ಮುಂದುವರಿಸು. ಕೆಲವು ದಿನಗಳಲ್ಲಿ ಅವನ ಬದಲಾವಣೆ ಎಲ್ಲರ ಗಮನ ಸೆಳೆಯಿತು. ಅವನ ಸ್ನೇಹಿತರಾದ ರವಿ, ಮೀನಾ ಮತ್ತು ಕಿರಣ್ ಕೇಳಿದರು, ಸಮರ್ಥ್, ನೀನು ಇಷ್ಟು ಬೇಗ ಹೇಗೆ ಬದಲಾದೆ? ಸಮರ್ಥ್ ನಗುತ್ತಾ ಹೇಳಿದನು, ಸಮಯವೇ ನಮ್ಮ ದೊಡ್ಡ ಸ್ನೇಹಿತ. ಅದನ್ನು ಗೌರವಿಸಿದರೆ ಅದು ನಮ್ಮನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತದೆ. ಆ ದಿನದಿಂದ ಸ್ನೇಹಿತರು ಸಮಯಕ್ಕೆ ಓದುವುದು, ಆಟವಾಡುವುದು ಮತ್ತು ಕೆಲಸ ಮುಗಿಸುವುದನ್ನು ಆರಂಭಿಸಿದರು. ಕೆಲವೇ ವಾರಗಳಲ್ಲಿ ಶಾಲೆಯಲ್ಲಿ ಮತ್ತೆ ಒಂದು ಸ್ಪರ್ಧೆ ನಡೆಯಿತು. ಈ ಬಾರಿ ಶಿಕ್ಷಕರು ಹೇಳಿದರು, ಒಂದು ವಾರದಲ್ಲಿ ವಿಜ್ಞಾನ ಮಾದರಿ ತಯಾರಿಸಿ ತರಬೇಕು. ಸಮರ್ಥ್ ಈ ಬಾರಿ ಒಂದು ಕ್ಷಣವೂ ವ್ಯರ್ಥ ಮಾಡಲಿಲ್ಲ. ಮೊದಲ ದಿನವೇ ಯೋಜನೆಯನ್ನು ಸಿದ್ಧಪಡಿಸಿದನು. ಎರಡನೆಯ ದಿನ ಬೇಕಾದ ಸಾಮಗ್ರಿಯನ್ನು ಸಂಗ್ರಹಿಸಿದನು. ಪ್ರತಿದಿನ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ 4ನೇ ದಿನದಲ್ಲೇ ತನ್ನ ಮಾದರಿಯನ್ನು ಪೂರ್ಣಗೊಳಿಸಿದನು. ಉಳಿದ ದಿನಗಳಲ್ಲಿ ಅದನ್ನು ಇನ್ನಷ್ಟು ಸುಂದರವಾಗಿ ಅಲಂಕರಿಸಿದನು. ಸ್ಪರ್ಧೆಯ ದಿನ ಎಲ್ಲರೂ ಸಮರ್ಥನ ಮಾದರಿಯನ್ನು ನೋಡಿ ಆಶ್ಚರ್ಯಪಟ್ಟರು. ಶಿಕ್ಷಕರು ಸಂತೋಷದಿಂದ ಘೋಷಿಸಿದರು, ಈ ವರ್ಷ ಮೊದಲ ಬಹುಮಾನ ಸಮರ್ಥನಿಗೆ. ಇಡೀ ಶಾಲೆ ಚಪ್ಪಾಳೆ ತಟ್ಟಿತು. ಸಮರ್ಥ್ ವೇದಿಕೆಯ ಮೇಲೆ ನಿಂತಾಗ ಅವನಿಗೆ ಸಮಯದ ರಾಜ್ಯ, ಬಂಗಾರದ ಗಡಿಯಾರ ಮತ್ತು ಸಮಯದ ಮಹರ್ಷಿಯ ಮಾತುಗಳು ನೆನಪಾದವು.
ಅವನು ಮನಸ್ಸಿನಲ್ಲಿಯೇ ಹೇಳಿಕೊಂಡನು, ಧನ್ಯವಾದಗಳು ಸಮಯದ ಮೌಲ್ಯ ಕಲಿಸಿದ್ದಕ್ಕೆ. ಈ ಸಂಜೆ ಮನೆಗೆ ಹೋದ ನಂತರ ಅವನು ತನ್ನ ಕೊಠಡಿಯಲ್ಲಿ ಪುಸ್ತಕಗಳನ್ನು ಜೋಡಿಸುತ್ತಿದ್ದನು. ಅಷ್ಟರಲ್ಲಿ ಅವನ ಕೈಯಲ್ಲಿದ್ದ ಸುವರ್ಣ ಗಡಿಯಾರ ಮತ್ತೊಮ್ಮೆ ಮೃದುವಾಗಿ ಹೊಳೆಯಿತು. ಅದರೊಳಗಿದ್ದ ಪರಿಚಿತವಾದ ಧ್ವನಿ ಕೇಳಿಸಿತು, ಶಬಾಷ್ ಸಮರ್ಥ್, ನಿನ್ನ ನಿಜವಾದ ಪ್ರಯಾಣ ಈಗಷ್ಟೇ ಆರಂಭವಾಗಿದೆ. ಸಮರ್ಥ್ ಆಶ್ಚರ್ಯದಿಂದ ಗಡಿಯಾರವನ್ನು ನೋಡಿದನು. ಇನ್ನು ಯಾವುದೋ ರಹಸ್ಯ ಉಳಿದಿದೆಯೇ ಎಂದು ಅವನು ನಿಧಾನವಾಗಿ ಕೇಳಿದನು. ಗಡಿಯಾರದ ಸೂಜಿಗಳು ನಿಧಾನವಾಗಿ ತಿರುಗಲು ಆರಂಭಿಸಿದವು. ಆ ರಾತ್ರಿ ಸಮರ್ಥ್ ತನ್ನ ಹಾಸಿಗೆಯಲ್ಲಿ ಮಲಗಿದ್ದನು. ಆದರೆ ಅವನ ಕೈಯಲ್ಲಿದ್ದ ಸುವರ್ಣ ಗಡಿಯಾರ ನಿಧಾನವಾಗಿ ಹೊಳೆಯುತ್ತಿತ್ತು. ಟಿಕ್ ಟಿಕ್ ಟಿಕ್. ಹಾಗೆ ಗಡಿಯಾರದಿಂದ ಬಂಗಾರದ ಬೆಳಕು ಹೊರಬಂತು. ಸಮರ್ಥ್ ಎಂದು ಪರಿಚಿತ ಧ್ವನಿ ಕೇಳಿಸಿತು. ಯಾರು ಎಂದು ಸಮರ್ಥ್ ಆಶ್ಚರ್ಯದಿಂದ ಕೇಳಿದನು. ನಾನು ಸಮಯದ ರಕ್ಷಕ. ನೀನು ಸಮಯದ ಮೌಲ್ಯವನ್ನು ಕಲಿತಿದ್ದೀಯಾ? ಈಗ ಅದನ್ನು ಇತರರಿಗೂ ಕಲಿಸುವ ಸಮಯ ಬಂದಿದೆ. ನಾನು ಹೇಗೆ ಕಲಿಸಲಿ ಎಂದು ಸಮರ್ಥ್ ಕೇಳಿದನು. ಗಡಿಯಾರ ಉತ್ತರಿಸಿತು, ಒಳ್ಳೆಯ ಮಾತುಗಳಿಗಿಂತ ಒಳ್ಳೆಯ ಕಾರ್ಯಗಳು ಹೆಚ್ಚು ಪ್ರೇರಣೆ ನೀಡುತ್ತವೆ. ಮರುದಿನ ಶಾಲೆಯಲ್ಲಿ ಶಿಕ್ಷಕರು ಒಂದು ಮಹತ್ವದ ಪ್ರಕಟಣೆ ಮಾಡಿದರು. ಮಕ್ಕಳೇ, ಮುಂದಿನ ತಿಂಗಳು ನಮ್ಮ ಶಾಲೆಯಲ್ಲಿ ಸಮಯ ಪಾಲನೆಯ ವಾರ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಯಾರು ಮುನ್ನಡೆಸುತ್ತಾರೆ? ಇಡೀ ತರಗತಿ ಮೌನವಾಗಿತ್ತು. ಅಷ್ಟರಲ್ಲಿ ರವಿ ಎದ್ದು ಹೇಳಿದನು, ಸರ್, ಸಮರ್ಥ್ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಬಹುದು. ಎಲ್ಲ ವಿದ್ಯಾರ್ಥಿಗಳು ಒಪ್ಪಿಗೆ ಸೂಚಿಸಿದರು. ಶಿಕ್ಷಕರು ಸಂತೋಷದಿಂದ ಹೇಳಿದರು, ಸಮರ್ಥ್, ಈ ಜವಾಬ್ದಾರಿಯನ್ನು ನಿನಗೆ ನೀಡುತ್ತೇನೆ. ಸಮರ್ಥ್ ಸಂತೋಷದಿಂದ ಒಪ್ಪಿಕೊಂಡನು. ಆ ದಿನದಿಂದ ಅವನು ತನ್ನ ಸ್ನೇಹಿತರೊಂದಿಗೆ ಒಂದು ಯೋಜನೆಯನ್ನು ರೂಪಿಸಿದನು. ಅವರು ಶಾಲೆಯಲ್ಲಿ ಒಂದು ಸಮಯ ಕ್ಲಬ್ ಆರಂಭಿಸಿದರು. ಪ್ರತಿದಿನ ಬೆಳಗ್ಗೆ ಎಲ್ಲರೂ ಸಮಯಕ್ಕೆ ಶಾಲೆಗೆ ಬರುವುದು, ಮನೆ ಪಾಠವನ್ನು ಸಮಯಕ್ಕೆ ಮುಗಿಸುವುದು, ಆಟಕ್ಕೂ ಓದಿಗೂ ಸರಿಯಾದ ಸಮಯ ಮೀಸಲಿಡುವುದು ಎಂದು ನಿರ್ಧರಿಸಿದರು. ಸಮರ್ಥ್ ಒಂದು ಸುಂದರ ನುಡಿಮುತ್ತುಗಳನ್ನು ಬರೆದನು. ಸಮಯವನ್ನು ಉಳಿಸೋಣ, ಯಶಸ್ಸನ್ನು ಗಳಿಸೋಣ. ಕೆಲವೇ ದಿನಗಳಲ್ಲಿ ಶಾಲೆಯ ಎಲ್ಲಾ ಮಕ್ಕಳು ಈ ನಿಯಮಗಳನ್ನು ಪಾಲಿಸಲು ಆರಂಭಿಸಿದರು. ಯಾವ ವಿದ್ಯಾರ್ಥಿಯೂ ತಡವಾಗಿ ಬರುತ್ತಿರಲಿಲ್ಲ. ಮನೆ ಪಾಠವು ಸಮಯಕ್ಕೆ ಮುಗಿಸುತ್ತಿದ್ದರು. ಶಿಕ್ಷಕರು ತುಂಬಾ ಸಂತೋಷಪಟ್ಟರು. ಒಂದು ದಿನ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಸಭೆಯಲ್ಲಿ ಹೇಳಿದರು, ಈ ವರ್ಷ ನಮ್ಮ ಶಾಲೆಯಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆ ಅತ್ಯುತ್ತಮವಾಗಿದೆ. ಇದರ ಶ್ರೇಯಸ್ಸು ಸಮರ್ಥ್ ಮತ್ತು ಅವರ ಸ್ನೇಹಿತರಿಗೆ ಸಲ್ಲುತ್ತದೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರು. ಸಮರ್ಥ್ ವಿನಮ್ರವಾಗಿ ಹೇಳಿದನು, ಇದು ನನ್ನೊಬ್ಬನ ಸಾಧನೆ ಅಲ್ಲ, ಸಮಯವನ್ನು ಗೌರವಿಸಿದ ಪ್ರತಿಯೊಬ್ಬ ಸ್ನೇಹಿತನ ಸಾಧನೆ. ಆ ಸಂಜೆ ಮನೆಗೆ ಹಿಂತಿರುಗುವಾಗ ಸಮರ್ಥ್ ಮತ್ತೆ ಆಲದ ಮರದ ಕೆಳಗೆ ಕುಳಿತನು. ಅವನ ಕೈಯಲ್ಲಿದ್ದ ಸುವರ್ಣ ಗಡಿಯಾರ ಮತ್ತೊಮ್ಮೆ ಹೊಳೆಯಿತು. ಸಮಯದ ರಕ್ಷಕನ ಧ್ವನಿ ಕೇಳಿಸಿತು, ಸಮರ್ಥ್, ನನಗೆ ಈಗ ನಿನ್ನ ಬಗ್ಗೆ ಹೆಮ್ಮೆ ಇದೆ. ನೀನು ನಿನ್ನ ಜೀವನವನ್ನು ಮಾತ್ರ ಬದಲಾಯಿಸಿಲ್ಲ, ಇತರರ ಜೀವನದಲ್ಲೂ ಒಳ್ಳೆಯ ಬದಲಾವಣೆ ತಂದೆ. ಸಮರ್ಥ್ ನಗುತ್ತಾ ಹೇಳಿದನು, ನೀವು ನನಗೆ ಕಲಿಸಿಕೊಟ್ಟ ಪಾಠವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳು ಮಿನುಗುತ್ತಿದ್ದವು. ಸಮಯದ ರಕ್ಷಕ ಕೊನೆಯದಾಗಿ ಹೇಳಿದನು, ನೆನಪಿಡು, ಸಮಯ ಎಲ್ಲರಿಗೂ ಸಮಾನವಾಗಿ ಸಿಗುತ್ತದೆ, ಆದರೆ ಅದನ್ನು ಸರಿಯಾಗಿ ಬಳಸುವವರೇ ಜೀವನದಲ್ಲಿ ದೊಡ್ಡವರಾಗುತ್ತಾರೆ. ಗಡಿಯಾರದ ಬೆಳಕು ನಿಧಾನವಾಗಿ ಮಾಯವಾಯಿತು. ಸಮರ್ಥ್ ಆಕಾಶದ ಕಡೆಗೆ ನೋಡುತ್ತಾ ಒಂದು ಮಾತನ್ನು ಮನಸ್ಸಿನಲ್ಲೇ ನೆನಪಿಸಿಕೊಂಡನು, ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಆ ಕ್ಷಣದಿಂದ ಅವನು ತನ್ನ ಜೀವನದ ಪ್ರತಿ ದಿನವನ್ನು ಅರ್ಥಪೂರ್ಣವಾಗಿ ಬದುಕಲು ನಿರ್ಧರಿಸಿದನು. ಕೆಲವು ತಿಂಗಳುಗಳು ಕಳೆಯಿತು. ಸಂತೋಷಪುರ ಗ್ರಾಮದ ಜನರು ಸಮರ್ಥನೆಲ್ಲ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಟ್ಟರು. ಹಿಂದೆ ಯಾವ ಕೆಲಸವನ್ನು ಮುಂದೂಡುತ್ತಿದ್ದ ಹುಡುಗ ಈಗ ಪ್ರತಿಯೊಂದು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತಿದ್ದನು. ಬೆಳಗ್ಗೆ ಬೇಗನೆ ಎದ್ದು ವ್ಯಾಯಾಮ ಮಾಡುತ್ತಿದ್ದನು. ಸಮಯಕ್ಕೆ ಶಾಲೆಗೆ ಹೋಗುತ್ತಿದ್ದನು. ಮನೆ ಪಾಠವನ್ನು ಅಂದೇ ಮುಗಿಸುತ್ತಿದ್ದನು. ಆಟಕ್ಕೂ ಓದಿಗೂ ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುವುದಕ್ಕೂ ಸರಿಯಾದ ವೇಳಾಪಟ್ಟಿ ಮಾಡಿಕೊಂಡಿದ್ದನು. ಒಂದು ದಿನ ಶಾಲೆಯಲ್ಲಿ ವಾರ್ಷಿಕೋತ್ಸವ ನಡೆಯಿತು. ಮುಖ್ಯೋಪಾಧ್ಯಾಯರು ವೇದಿಕೆ ಮೇಲೆ ಬಂದು ಹೇಳಿದರು, ಈ ವರ್ಷ ಅತ್ಯುತ್ತಮ ಶಿಸ್ತು ಮತ್ತು ಸಮಯ ಪಾಲನೆಯ ವಿದ್ಯಾರ್ಥಿ ಪ್ರಶಸ್ತಿಯನ್ನು ಪಡೆಯುವ ವಿದ್ಯಾರ್ಥಿ. ಕೆಲವು ಕ್ಷಣಗಳ ಮೌನದ ನಂತರ ಅವರು ಹೆಸರನ್ನು ಘೋಷಿಸಿದರು, ಸಮರ್ಥ್. ಇಡೀ ಶಾಲೆ ಚಪ್ಪಾಳೆಗಳಿಂದ ಮುಳುಗಿತ್ತು. ಸಮರ್ಥ್ ವೇದಿಕೆಯ ಮೇಲೆ ಹೋಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದನು. ಅವನ ತಾಯಿ ಮತ್ತು ತಂದೆ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಶಿಕ್ಷಕರು ನಗುತ್ತಾ ಹೇಳಿದರು, ಸಮರ್ಥ್, ಇಂದು ನೀನು ಎಲ್ಲ ಮಕ್ಕಳಿಗೂ ಮಾದರಿಯಾಗಿದ್ದೀಯಾ. ಸಮರ್ಥ್ ಮೈಕ್ ಹಿಡಿದು ಮಾತನಾಡಲು ಆರಂಭಿಸಿದನು.
ಈ ಪ್ರಶಸ್ತಿ ನನಗೆ ಮಾತ್ರ ಸೇರಿದ್ದಲ್ಲ, ಸಮಯವನ್ನು ಗೌರವಿಸುವ ಪ್ರತಿಯೊಬ್ಬರಿಗೂ ಸೇರಿದೆ. ನಾನು ಒಂದು ಕಾಲದಲ್ಲಿ ಎಲ್ಲ ಕೆಲಸವನ್ನು ಮುಂದೂಡುತ್ತಿದ್ದೆ, ಆದರೆ ಒಂದು ಪಾಠ ನನ್ನ ಜೀವನವನ್ನು ಬದಲಾಯಿಸಿತು. ನಾವು ಕಳೆದುಕೊಂಡ ಹಣವನ್ನು ಮತ್ತೆ ಗಳಿಸಬಹುದು, ಕಳೆದುಕೊಂಡ ವಸ್ತುಗಳನ್ನು ಮತ್ತೆ ಖರೀದಿಸಬಹುದು, ಆದರೆ ಕಳೆದುಕೊಂಡ ಸಮಯ ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಇಡೀ ಸಭಾಂಗಣ ಚಪ್ಪಾಳೆಗಳಿಂದ ತುಂಬಿತು. ಆ ಸಂಜೆ ಸಮರ್ಥ್ ಮತ್ತೆ ತನ್ನ ಪ್ರಿಯವಾದ ಆಲದ ಮರದ ಕಡೆಗೆ ಹೋದನು. ಸೂರ್ಯಾಸ್ತದ ಕೆಂಪು ಬೆಳಕು ಮರದ ಎಳೆಗಳ ಮೇಲೆ ಬೀಳುತ್ತಿತ್ತು. ಅವನು ತನ್ನ ಕೈಯಲ್ಲಿದ್ದ ಸುವರ್ಣ ಗಡಿಯಾರವನ್ನು ನೋಡಿದನು. ಗಡಿಯಾರ ಕೊನೆಯ ಬಾರಿ ಮೃದುವಾಗಿ ಹೊಳೆಯಿತು. ಸಮಯದ ರಕ್ಷಕನ ಧ್ವನಿ ಕೇಳಿಸಿತು. ಸಮರ್ಥ್, ನೀನು ನನ್ನ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೀಯ. ಈಗ ಈ ಗಡಿಯಾರದ ಕೆಲಸ ಮುಗಿದಿದೆ. ಗಡಿಯಾರ ನಿಧಾನವಾಗಿ ಆಕಾಶದ ಕಡೆಗೆ ಹಾರಿತು. ಸಾವಿರಾರು ಬಂಗಾರದ ನಕ್ಷತ್ರಗಳ ನಡುವೆ ಅದು ಒಂದು ಪ್ರಕಾಶಮಾನವಾದ ಬೆಳಕಾಗಿ ಮಾಯವಾಯಿತು. ಸಮರ್ಥ್ ನಗುತ್ತಾ ಕೈ ಬೀಸಿದನು. ಧನ್ಯವಾದಗಳು ನನ್ನ ಜೀವನವನ್ನು ಬದಲಾಯಿಸಿದ್ದಕ್ಕೆ. ಆ ದಿನದಿಂದ ಸಮರ್ಥ್ ತನ್ನ ಜೀವನದ ಪ್ರತಿಯೊಂದು ಕ್ಷಣವೂ ಅರ್ಥಪೂರ್ಣವಾಗಿ ಬಳಸಿದನು. ಅವನು ತನ್ನ ಊರಿನ ಮಕ್ಕಳಿಗೆ ಸಮಯದ ಮಹತ್ವವನ್ನು ಹೇಳುತ್ತಿದ್ದನು. ಓದು, ಆಟ, ಕುಟುಂಬ ಮತ್ತು ಕನಸುಗಳಿಗಾಗಿ ಸಮಯವನ್ನು ಹೇಗೆ ಹಂಚಿಕೊಳ್ಳಬೇಕು ಎಂದು ತಿಳಿಸಿದನು. ವರ್ಷಗಳು ಕಳೆದವು. ಚಿಕ್ಕ ಸಮರ್ಥ್ ದೊಡ್ಡವನಾದನು. ಅವನು ಒಬ್ಬ ಯಶಸ್ವಿ ಶಿಕ್ಷಕನಾಗಿ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಮಹತ್ವ ನೀಡಲು ಆರಂಭಿಸಿದನು. ಅವನ ಮೊದಲ ಪಾಠ ಯಾವಾಗಲೂ ಒಂದೇ ಆಗಿರುತ್ತಿತ್ತು: ಸಮಯವನ್ನು ಗೌರವಿಸಿ, ಸಮಯ ನಿಮ್ಮ ಜೀವನವನ್ನು ಗೌರವಿಸುತ್ತದೆ. ಅವನ ವಿದ್ಯಾರ್ಥಿಗಳು ಆ ಮಾತನ್ನು ಜೀವನದಲ್ಲಿ ಅಳವಡಿಸಿಕೊಂಡರು. ಹೀಗೆ ಒಮ್ಮೆ ಕೆಲಸವನ್ನು ಮುಂದೂಡುತ್ತಿದ್ದ ಪುಟ್ಟ ಹುಡುಗ ಸಮಯದ ಬೆಲೆಯನ್ನು ಅರಿತು ಸಾವಿರಾರು ಜನರ ಜೀವನದಲ್ಲಿ ಬೆಳಕನ್ನು ಹರಡಿದನು. ಈ ಕಥೆಯಿಂದ ತಿಳಿಯುವುದು ಏನೆಂದರೆ, ಸಮಯವು ಜೀವನದ ಅತ್ಯಮೂಲ್ಯ ಸಂಪತ್ತು. ಕಳೆದು ಹೋದ ಸಮಯ ಎಂದಿಗೂ ಮರಳಿ ಬರುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ಕ್ಷಣವೂ ಸದ್ಬಳಕೆ ಮಾಡಿ, ಸಮಯಕ್ಕೆ ಕೆಲಸ ಮಾಡಿ, ಯಶಸ್ಸಿನ ಕಡೆಗೆ ಆತ್ಮವಿಶ್ವಾಸದಿಂದ ಸಾಗೋಣ.